ಅಫಜಲ್ಪುರ ತಾಲೂಕಿನ ನೀಲೂರು ಗ್ರಾಮದ ವಾರ್ಡನಿಗೆ ವಜಾಗೊಳಿಸಲೇಬೇಕು. ಲಾಠಿ ಬರಲಿ, ಅಫಜಲ್ಪುರ ತಾಲೂಕಿನ ನೀಲೂರು ಗ್ರಾಮದ ಬಗ್ಗೆ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿ ಹೋರಾಟ ಮಾಡ್ಬೇಕಂತ ಹೇಳಿ ಇಲ್ಲಿ ಕಲ್ಯಾಣ ಇಲಾಖೆಗೆ ಇಲ್ಲಿ ಬಂದಿದ್ದೀವಿ. ಹಾಗಾದ್ರೆ ಇಲ್ಲಿ ಡಿಸಿನೂ ಇಲ್ಲ, ಯಾರು ಇಲ್ಲ. ಬಂದ್ ಒಂದ್ 2 ಗಂಟೆ ಆಯ್ತು ನಾವು ಇಲ್ಲಿ ಮಾತಾಡ್ಬೇಕು. ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದೀವಿ, ನಾವೇ ಮಾತಾಡೋದು ನಾವೇ ಹೋಗೋದಾಗ್ತಾ ಇದೆ. ಹಾಗಾಗಿ ಇಲ್ಲಿ ನೀಲೂರು ಗ್ರಾಮದ ಅಫಜಲ್ಪುರ ತಾಲೂಕಿನ ನೀಲೂರು ಗ್ರಾಮದಲ್ಲಿ ವಾರ್ಡನ್ ಅಸ್ತವ್ಯಸ್ತ ಕೆಲಸ ಮಾಡ್ತಾ ಇದ್ದಾನೆ. ಅಲ್ಲಿ ಕುಡಿಯಲು ನೀರಿಲ್ಲ, ಹಾಗಾಗಿ ಮತ್ತು ಮಕ್ಕಳಿಗೆ ಹಾಸಿಗೆ ಇಲ್ಲ, ಬೆಡ್ಶೀಟ್ ಇಲ್ಲ, ಶೌಚಾಲಯ ಇಲ್ಲ. ತುಂಬಾ ಕಷ್ಟದಲ್ಲಿ ಮಕ್ಕಳು ಬದುಕುತ್ತಾ ಇದ್ದಾರೆ. ಹಾಗೂ ಅವರು ಮನ ಬಂದಂತೆ ಕೆಲಸಗಳಿಗೆ ತೊಗ್ತಾ ಇದ್ದಾರೆ, ಮನ ಬಂದಂತೆ ಬಿಡಿಸ್ತಾ ಇದ್ದಾರೆ ಅವರಿಗೆ. ಹಾಗಾಗಿ ಇದ್ರ ಬಗ್ಗೆ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕಂತ ಹೇಳ್ತೀನಿ. ಮಾಡಿಲ್ಲ ಅಂದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ, ಸತ್ಯಾಗ್ರಹ ಹಾಕೊಂಡಿರ್ತೀವಿ ರೀ, ಎಲ್ಲ ಮಾಡ್ತೀವಿ. ಅವ್ರಿಗೆ ತಕ್ಷಣನೇ ವಜಾಗೊಳಿಸ್ಬೇಕು. ನೀಲೂರು ಗ್ರಾಮದ ವಾರ್ಡನಿಗೆ ನಾವು ಮಾತಾಡಕ್ ಹೋದಾಗ ಅವರು ಮನ ಬಂದಂತೆ ನಾವು ಮಾತಾಡ್ಯಾರಿ. ಅವ್ರು ನೀವು ಏನ್ ಮಾಡ್ಕೋರಿ, ಕೇಸ್ ಮಾಡ್ಕೋರಿ, ನಾವ್ ಎಲ್ಲದಕ್ಕ ರೆಡಿ ಇದೀವಿ ಅಂತ ತರ ಎಲ್ಲ ಮಾತಾಡ್ಯಾರ. ಹಾಗಾಗಿ ತಕ್ಷಣನೇ ವಜಾಗೊಳಿಸ್ಬೇಕು ಅವ್ರಿಗೆ. ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ. ಸವಿತಾ ರೀ. ಇವತ್ತು ಭಾರತೀಯ ಯುವ ಸೈನ್ಯ ಒಂದು ಸಂಘಟನೆ ವತಿಯಿಂದ, ಮಹಿಳಾ ಘಟಕದ ವತಿಯಿಂದ ಕಲಬುರಗಿ ನಗರದಲ್ಲಿ ಇರ್ತಕ್ಕಂಥ ಇವತ್ತೇನು ದೇವರಾಜ ಅರಸು ಹಿಂದುಳಿದ ವರ್ಗ ಕಲ್ಯಾಣಾಧಿಕಾರಿ ಕಚೇರಿ ಮುಂದೆ ನಮ್ಮ ಭಾರತೀಯ ಯುವ ಸೈನ್ಯ ಹೋರಾಟ ಮಾಡುವ ಉದ್ದೇಶ ಏನಂತಂದ್ರೆ, ಅಫಜಲ್ಪುರ ತಾಲೂಕಿನ ಇವತ್ತೇನು ನೀಲೂರು ಗ್ರಾಮದಲ್ಲಿ ಇವತ್ತು ದೇವರಾಜ ಅರಸು ಹಿಂದುಳಿದ ವರ್ಗ ಅಂತೇಳಿ ಇವತ್ತು ಹಾಸ್ಟೆಲ್ ಇದೆ. ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹತ್ತು ಹಲವಾರು ಬಗೆ ಇವತ್ತು ಅಫಜಲ್ಪುರ ತಾಲೂಕಿನ ಇವತ್ತು ಹಿಂದುಳಿದ ವರ್ಗ ಅವರಿಗೂ ತಾಲೂಕಾಧಿಕಾರಿಗಳನ್ನು ಅರ್ಜಿ ಕೊಟ್ಟಿದ್ರು ಕೂಡ, ಮತ್ತು ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೂ ಅರ್ಜಿ ಕೊಟ್ಟಿದ್ದು ಇವತ್ತು ನಿರ್ಲಕ್ಷ್ಯ ಧೋರಣೆ ತೋರ್ತಾ ಇದ್ದಾರೆ. ಇವತ್ತ ನಮ್ಮ ಅಲ್ಲಿ ಇರ್ತಕ್ಕಂಥ ಮಹಿಳಾ ಜಿಲ್ಲಾ ಅಧ್ಯಕ್ಷರು, ಉಪಾಧ್ಯಕ್ಷರು ಇವತ್ತ ನೀಲೂರು ಗ್ರಾಮಕ್ಕೆ ಹೋಗಿ ಅಲ್ಲಿ ಅಲ್ಲಿ ಏನು ವಾರ್ಡನೇ ಬರಲ್ಲ. ಅಲ್ಲಿ ಒಟ್ಟಾರೆ ಹೇಳ್ಬೇಕಂದ್ರೆ ಒಂದು ತಿಂಗಳಿಗೆ 2-3 ಸಲ ಬರ್ತಾನೆ. ಮತ್ ಇನ್ನೊಂದು, ಇವತ್ತು ಅಲ್ಲಿ ಇರ್ತಕ್ಕಂಥ ನೀಲೂರು ಗ್ರಾಮದಲ್ಲಿ ವಾರ್ಡನ್ ಏನ್ ಮಾಡಿದಾನಂದ್ರೆ, ಇವತ್ತು ಅಲ್ಲಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಇಲ್ಲಿ ಅಧಿಕಾರಿ ನೋಡ್ಬೋದು, ಕಲ್ಯಾಣಾಧಿಕಾರಿಗಳು ಇವತ್ತ 12 ಆಗುತ್ತೆ ಟೈಮ್, ಆದ್ರೂ ಕೂಡ ಇವರು ಇವತ್ತು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಇವತ್ತು ಯಾವ ತರ ನಿರ್ಲಕ್ಷ್ಯ ಅಂತಂದ್ರೆ, ಇಲ್ಲಿ ಬಂದು ಇವತ್ತು ಇಲ್ಲಿ ಇರ್ತಕ್ಕಂಥ ಸಮಸ್ಯೆನೇ ಗೊತ್ತಿಲ್ಲ. ಇವ್ರು ಏನು ನೀಲೂರು ಗ್ರಾಮದಲ್ಲಿ ಇರ್ತಕ್ಕಂಥ ವಾರ್ಡನ್ ಇವ್ರು ಬಂದು ಇವತ್ತೇನು ಮಕ್ಕಳಿಗೆ ಇವತ್ತೇನು ಸರ್ಕಾರದಲ್ಲಿ ಬರ್ತಕ್ಕಂಥ ಇವತ್ತು ಊಟ ಆಗಿರ್ಬೋದು, ಅಲ್ಲಿ ಇರ್ತಕ್ಕಂಥ ವಸತಿ ಸೌಲಭ್ಯ ಆಗಿರ್ಬೋದು, ಮೊದಲು ಹೇಳ್ತೀನಿ, ಊಟ ಒಂದ್ ಕಡೆ ಉಳಿತು. ಇವತ್ತಲ್ಲಿ ನೀರೇ ಇಲ್ಲ. ಇವತ್ತು ನೀರು ಕೊಡಲ್ ನಿಂತ ನೀರುಗಳು ತಂದು ಇವತ್ತಲ್ಲಿ ಕುಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಮಕ್ಕಳು ಇವತ್ತು ಕಡು ಬಡದಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಹಳ್ಳಿಗಳು ಮಕ್ಕಳು ಇವತ್ತು ಕಡು ಬಡತನದಿಂದ ಇವತ್ತು ರೇಖೆಯಲ್ಲಿ ಇವತ್ತು ಬದುಕ್ತಾ ಇದ್ದಾರೆ. ಅಲ್ಲಿ ಇರ್ತಕ್ಕಂಥ 15 ಮಕ್ಕಳು ಇದ್ದಾರೆ ಸರ್. ಅಲ್ಲಿ ಇವತ್ತು ಒಂದು ಹಾಸ್ಟೆಲ್ ಅಂದ್ರೆ ಸುಮಾರು 100 ಮಕ್ಕಳು ಇರ್ಬೇಕು. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ದಾಮಿ ಕಡೆ ಇದಾವೆ ಬಹಳಷ್ಟು. ಇವತ್ತು ದಡಸಿಟ್ಟಿಲ್ಲ. ಇವತ್ತು ಮಂಕೋಲಿಕ್ಕೆ ಇವತ್ತು CC ಕ್ಯಾಮ್ರಾ ಇವತ್ತು ಕಳತನ ಆಗ್ತಾ ಇದೆ ಬಹಳಷ್ಟು. ನೀಲೂರು ಹಾಸ್ಟೆಲ್ ನಲ್ಲಿ ಒಂದು CC ಕ್ಯಾಮ್ರಾ ವ್ಯವಸ್ಥೆ ಇಲ್ಲ, ಗ್ರಂಥಾಲಯ ಇಲ್ಲ. ಇವತ್ತು ತಕ್ಷಣನೇ ಅಲ್ಲಿ ಇರ್ತಕ್ಕಂಥ ವಾರ್ಡನ್ಗೆ ಇವತ್ತು ನಿರ್ಲಕ್ಷ್ಯ ಧೋರಣ. ಇವತ್ತು ನಮ್ಮ ಮಹಿಳಾ ಅಧ್ಯಕ್ಷರು ಅಲ್ಲಿ ಹೋಗಿ ಇವತ್ತು ಏನು ಸಮಸ್ಯೆ ಅಂತ ಕೇಳಿದ್ರೆ ಕೂಡ ಇವತ್ತು ನಿರ್ಲಕ್ಷ್ಯ ಧೋರಣ. ಇವತ್ತು ಹೆಣ್ಣು ಮಕ್ಕಳಿಗೆ ಯಾವ ತರ ಮಾತಾಡ್ಬೇಕಂತೇಳಿ ಇವತ್ತು ಅವ್ರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಇವತ್ತು ನೋಡ್ರಿ 12 ಆಗತ್ತು, ಅಧಿಕಾರಿಗಳು ಇನ್ನೂ ಬಂದಿಲ್ಲ. ಇವ್ರು ಬರೋವರೆಗೂ ನಾನು ಹೇಳೋದಿಲ್ಲ. ಇವತ್ತು ಸತ್ಯಾಗ್ರಹ ಇಲ್ಲೇ ಕೊಂಡಿತ್ತು. ಮತ್ತೆ ಇನ್ನೊಂದು ಏನಂದ್ರೆ, ತಕ್ಷಣನೇ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಇವತ್ತು ತಾಲೂಕಾಧಿಕಾರಿ ಆಗಿರ್ಬೋದು ಮತ್ತು ಈ ಜಿಲ್ಲಾಧಿಕಾರಿಗಳು ತಕ್ಷಣನೇ ಅಲ್ಲಿ ಹೋಗಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಮೊದಲು CC ಕ್ಯಾಮ್ರಾ ವ್ಯವಸ್ಥೆ ಮಾಡಬೇಕು. ಇಲ್ಲವಾದ್ರೆ ತಕ್ಷಣನೇ ವಾರ್ಡನ್ಗೆ ಸಸ್ಪೆಂಡ್ ಮಾಡಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಿತ್ಯ ನಿರಂತರ ಇರುತ್ತಂತೆ ತಮ್ಮ ಮಾಧ್ಯಮದ ಧನ್ಯವಾದಗಳು. ಕಲ್ಯಾಣ ಇಲಾಖೆ ಅಫಜಲ್ಪುರ ತಾಲೂಕಿನ ನೀಲೂರು ಗ್ರಾಮದಲ್ಲಿ ದೇವರಾಜ್ ಅರಸ್ ಮ್ಯಾಟ್ರಿಕ್ ವಸಂತಿ ನಿಲಯ ಅಲ್ಲಿ ನಾವು ಮೇಡಮ್ ಅವರು ಹೋಗಿದ ತಕ್ಷಣ ಅಲ್ಲಿ ವಾರ್ಡನ್ ಇಲ್ಲ, ಅಥವಾ ಇದು ಯಾವ ಹುಡುಗರಿಲ್ಲ, ಅಡಿಗೆ ಮಾಡಕಂತ ಕೆಲ್ಸದಾರಿಲ್ಲ. ಆಯ್ತಪ್ಪ ಅಂದ್ರ ಈಗ ಅಲ್ಲಿ ನೀರಿಂದ ಬಹಳ ತೊಂದರೆ ಆಯ್ತು. ಒಂದು ಹುಡುಗ ಅಲ್ಲಿ ನೀರ್ ತರ್ಲಕ ವಾರ್ಡನ್ ಇಟ್ಕೊಂಡಿದ್ದಾರೆ. ಅದು ಯಾವ ರೀತಿ ಇಟ್ಕೊಂಡಿರತ್ತೆ ಅವ್ರಿಗೆ ಗೊತ್ತಿಲ್ಲ. ಬ್ಯಾರೆದವ್ರದ್ದು ಪರ್ಮಿಟದವ್ರು ಅಲ್ಲಿ, ಆ ಪರ್ಮಿಟದವ್ರ ಬದ್ಲಿ ಒಂದು ಹುಡುಗ ಇಟ್ಕೊಂಡಿರ ನೀರಿಗೆ ಇಟ್ಕೊಂಡಿ ಇನ್ನೊಬ್ರು 10 ವರ್ಷಲಿಂತ ಒಬ್ಬಾಕಿ ಕಮಲಾಬಾಯಿ ಅಂತ ಹೇಳಿ ಡ್ಯೂಟಿ ಮಾಡ್ತಾ ಇದಾರೆ ಅಲ್ಲಿ. ಅದು ಆ ಶಾಲೆ ಒಳಗಡೆ ಹಾಸ್ಟೆಲ್ ಒಳಗಡೆ ನೀಲೂರು ಹಾಸ್ಟೆಲ್ ಒಳಗಡೆ ಆ ಹುಡುಗಂದ ಒಳಗಡೆ ಇದ್ದ ಪೇಮೆಂಟ್ 15,000 ರೂಪಾಯಿ ಅದಂತ್ರಿ ಹುಡುಗ. ಆ ಹುಡುಗಂದ ಪೇಮೆಂಟ್ ಒಳಗಡೆ ನೀಲಮ್ಮ ಅನ್ನಕಿಗೆ 3,000 ರೂಪಾಯಿ ಕೊಡ್ತಿದ್ದಾರೆ ಅವ್ರು. ಆದ್ರೆ ಯಾವ ರೀತಿ ಕೊಡ್ತಿದ್ದಾರೆ ಅಂತ ಅದು ಗೊತ್ತಿಲ್ಲ. ನಾವು ಕೇಳಕ್ ಹೋದಾಗ ವಾರ್ಡನ್ 2 ಸಲ ಹೋಗಿದಾವ, ಒಂದ್ಸಲಿ 1 ಗಂಟೆಗೆ ಹೋಗಿದಾವ, ಸಾಯಂಕಾಲ ಹೋಗಿದಾವ, ವಾರ್ಡನ್ ಇದ್ದಿದ್ದಿಲ್ಲ.
ಆಯ್ತು ಅಲ್ಲಿಗೆ ವಾಡ ಹುಡುಗರು ಕೇಳಿದ್ರೆ ಏನ್ ಹೇಳ್ತಾರೆ ಅವ್ರು 50 ಜನ ಹುಡುಗರು ಅದಾರ ಇಲ್ಲಿ ಅಂತ ಹೇಳ್ತಾರೆ ಸದ್ಯಕ್ಕ. ಅಲ್ಲಿ ನೋಡ್ತಾ ಇದ್ರೆ ಒಂದು 10-15 ಹುಡುಗರು ಅಷ್ಟೇ ಅದಾವ್ರಿ. ಕ್ಯಾಮ್ರಾ CC ಕ್ಯಾಮ್ರಾ ಇಲ್ಲ, ನೀರಿಂದ ವ್ಯವಸ್ಥೆ ಇಲ್ಲ, ಬಾತ್ರೂಮ್ ಇಲ್ಲ, ಅವ್ರಿಗೆ ಮನ್ಕೊಳಕ್ ಬೆಡ್ ಇಲ್ಲ. ಹಾಗಾಗಿ ನಾವು ಕೇಳಕ್ ಹೋದ್ರ ವಾರ್ಡನ್ ಫೋನಲ್ಲಿ ಮಾತಾಡಿದ್ದಾರೆ. ಅವ್ರು ಉಲ್ಟಾ ನಮ್ಮ ಮೇಲೆ ಏನ್ ಹೇಳ್ತಿದಾರೆ ಅಂದ್ರೆ ಕಂಪ್ಲೇಂಟ್ ಮಾಡ್ತೀವಿ ನಿಮ್ಮ ಮೇಲೆ, ನೀವ್ ಏನ್ ಮಾಡ್ಕೋತೀರಿ ಮಾಡ್ಕೋರಿ, ಯಾ ಅಧಿಕಾರಲಿಂತ ಬಂದಿರಿ, ಯಾರು ಕೊಟ್ಟಾರ ನಿಮಗೆ ಹಕ್ಕ, ಈ ರೀತಿ ಹಾಸ್ಟೆಲ್ ಒಳಗೆ ನನ್ನ ಹಾಸ್ಟೆಲ್ ಒಳಗೆ ಬರ್ಬೇಕಾದ್ರೆ ಪರ್ಮಿಷನ್ ತಗೋಬೇಕಂತ ಹೇಳ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ನಾ ಮೇಲೆ ಕಂಪ್ಲೇಂಟ್ ಸಹ ಮಾಡ್ತೀನಿ ಅಂದರೆ ಅವ್ರು ಯಾವ ರೀತಿ ಮಾಡ್ತಾರ ಮಾಡ್ಲಿ, ನಮ್ಮದು ಏನದ ಆ ವಾರ್ಡನಾಗ ನಾವು ಸಸ್ಪೆಂಡ್ ಮಾಡತಕ್ಕ ಇಲ್ಲಿಂದ ಹೇಳಲ್ಲ. ಆಯ್ತು ಅಂದ್ರೆ ಇಲ್ಲಿ ಅನುಕೂಲವಾಗಿ ಯಾವ ರೀತಿನೂ ಹಾಸ್ಟೆಲ್ ಒಳಗಡೆ ಇಲ್ಲ ಏನು. ಅವನಿಗೆ ತಕ್ಷಣ DC ಅವರಲ್ಲಿ ಅಥವಾ ಆಫೀಸರ್ ಅಲ್ಲಿ ತಕ್ಷಣ ವಜಾಗೊಳಿಸ್ತಾರ ಚೆನ್ನಾಗಿರ್ತದ್ರಿ. ಒಂದ್ ವೇಳೆ ಕೊಡ್ಲಿಲ್ಲ ಅಂತಂದ್ರೆ ನಾವು ನೀಲೂರು ಅಲ್ಲಿನೂ ಹಾಸ್ಟೆಲ್ ಒಳಗಡೆನೆ ಹೋಗಿ ಸ್ಟ್ರೈಕ್ ಮಾಡ್ಬೇಕತ್ತದ, ಇಲ್ಲಿನೂ ನಾವು ಸ್ಟ್ರೈಕ್ ಮಾಡ್ಬೇಕಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮಾಲಾಶ್ರೀ ಜಿಲ್ಲಾ ಅಧ್ಯಕ್ಷರು. ಅಫಜಲ್ಪುರ ತಾಲೂಕಿನ ನೀಲೂರು ಗ್ರಾಮದ ವಾರ್ಡನ್ಗೆ ವಜಾಗೊಳಿಸಲೇಬೇಕು. ಲಾಠಿ ಬರಲಿ, ಎಲ್ಲಿವರೆಗೆ ಹೋರಾಟ.